ಉತ್ತರ ಕರ್ನಾಟಕದ ಬಾಯಿಸತ್ತ ನರಸತ್ತ ಜಿಲ್ಲೆಯ ಶಾಸಕರುಗಳು ಬಣ ರಾಜಕಾರಣ ಬಿಟ್ಟು ಅಭಿವೃದ್ಧಿಗೆ ಒತ್ತು ಕೊಡಿ. ಇದುವರೆಗೆ ನಮ್ಮನ್ನ ಆಳಿದ ಎಲ್ಲಾ ಸರ್ಕಾರಗಳು ಕೃಷ್ಣಾ ಕೊಳ್ಳದ ಯೋಜನೆಗಳ ಬಗ್ಗೆ ಮೂಗಿಗೆ ತುಪ್ಪ ಸವರುವ ಕಾರ್ಯ ಮಾಡಿ ನಿರ್ಲಕ್ಷ್ಯ ಭಾವನೆ ತೋರುತ್ತಿರುವುದನ್ನು ಎಲ್ಲಾ ಶಾಸಕರು ಪಕ್ಷಾತೀತವಾಗಿ ಒಂದಾಗಿ ಹೋರಾಡಬೇಕಿದೆ. ಅಂತಾರಾಜ್ಯ ನದಿ ವಿವಾದಗಳನ್ನು ರಾಜಕೀಯಗೊಳಿಸಲಾಗುತ್ತಿರುವ ಪರಿಣಾಮ ಮುಂಬರುವ ದಿನಗಳಲ್ಲಿ ಕೃಷ್ಣಾ ಕೊಳ್ಳದ ನೀರಾವರಿ ಯೋಜನೆಗಳ ಮೇಲೆಯೂ ಕೂಡ ಗಂಭೀರ ಪರಿಣಾಮ ಬೀರುವ ಸಾಧ್ಯತೆಗಳನ್ನು ಅಲ್ಲಗಳೆಯಲಾಗದು. ವರ್ಷಂಪ್ರತಿ ಉತ್ತರ ಕರ್ನಾಟಕದ ನೀರಾವರಿ ಬಜೆಟ್ನಲ್ಲಿ ಹಣ ಮೀಸಲಿಡಲಾಗುವುದು ಅಂತ ಹೇಳಿದ ರಾಜಕಾರಣಿಗಳಿಗೆ ನೆನಪಿಗೆ ತರುವ ಕಾರ್ಯ ನಡೆಯಬೇಕಿದೆ. ಉತ್ತರ ಕರ್ನಾಟಕದ ಜನತೆ ಕುಡಿಯುವ ನೀರಿಗಾಗಿ ಪರಿತಪಿಸ್ತಾ ಇದ್ರು. ಸರ್ಕಾರವಾಗಲಿ, ಕನ್ನಡಪರ ಸಂಘ ಸಂಸ್ಥೆಗಳಾಗಲಿ, ಪ್ರಭಾವಿ ರಾಜಕಾರಣಿಗಳಾಗಲಿ ಮಹಾರಾಷ್ಟ್ರದ ನೀತಿಯನ್ನ ಖಂಡಿಸುವ ಧೈರ್ಯವನ್ನ ಮಾಡ್ತಾ ಇಲ್ಲ. ಕೃಷ್ಣಾ ನ್ಯಾಯಾಧೀಕರಣ ತೀರ್ಪು ಬಂದು ದಶಕಗಳೇ ಗತಿಸಿದ್ರು. ಕೃಷ್ಣಾ ಕೊಳ್ಳದ ನೀರಾವರಿ ಯೋಜನೆಗಳ ಬಗ್ಗೆ ಸರ್ಕಾರ ಗಂಭೀರ ಕ್ರಮ ಕೈಗೊಳ್ಳದಿರುವುದು ಈ ಭಾಗದ ಜನರ ದುರಂತವೇ ಸರಿ. ಕೃಷ್ಣೆಯ ನೀರನ್ನ ಹಿಡಿದಿಟ್ಟುಕೊಂಡಿರುವ ಮಹಾರಾಷ್ಟ್ರ ರಾಜ್ಯ ಮತ್ತು ಕೃಷ್ಣೆಯ ಜಲವನ್ನ ಅಪಹರಿಸಿಕೊಂಡು ಹೋಗಲು ಮುಂದಾಗಿರುವ ಆಂಧ್ರ ಪ್ರದೇಶದ ಸರ್ಕಾರಗಳ ಹುನ್ನಾರವನ್ನ ತಡೆಯುವ ಯಾವ ಪ್ರಯತ್ನಗಳು ಕಾಂಗ್ರೆಸ್ ಸರ್ಕಾರದಿಂದ ನಡೆಯುತ್ತಿಲ್ಲ. ಮಹಾರಾಷ್ಟ್ರ ರಾಜ್ಯ ಸರ್ಕಾರವು ಕೃಷ್ಣಾ ಮತ್ತು ಭೀಮಾ ನದಿಗೆ ಅಡ್ಡಲಾಗಿ ನೂರಾರು ಅನಧಿಕೃತ ಜಲಾಶಯಗಳನ್ನು ನಿರ್ಮಿಸಿಕೊಂಡಿದೆ ಎಂದು ಮಹಾರಾಷ್ಟ್ರ ಸರ್ಕಾರವೇ ಅಧಿಕೃತವಾಗಿ ಘೋಷಿಸಿಕೊಂಡಿದೆ. ಆದರೂ ಕರ್ನಾಟಕ ಸರ್ಕಾರ ಎಚ್ಚೆತ್ತುಕೊಳ್ತಿಲ್ಲ. ರಾಜ್ಯ ಸರ್ಕಾರದ ಯೋಜನೆಗಳು ತಡವಾದಷ್ಟು ಆಂಧ್ರ ರಾಜ್ಯಕ್ಕೆ ಅನುಕೂಲವಾಗಲಿದೆ ಎಂಬುದು ಈ ರಾಜಕಾರಣಿಗಳಿಗೆ ಯಾಕೆ ಅರ್ಥವಾಗ್ತಾ ಇಲ್ಲ? ಆಲಮಟ್ಟಿ ಜಲಾಶಯದ ಎತ್ತರ 524.16 ಮೀಟರ್ ವರೆಗೆ ಎತ್ತರಿಸಿ ನೀರು ನಿಲ್ಲಿಸುವುದಕ್ಕೆ ಆಂಧ್ರ ಪ್ರದೇಶದ ಸರ್ಕಾರವು ತಕರಾರು ಮಾಡಿ ಕೃಷ್ಣಾ ನೀರಾವರಿ ಯೋಜನೆಗಳು ವಿಳಂಬವಾಗಲು ಕಾರಣವಾಗಿದೆ. ಈಗಲೂ ಸಹ 519 ಮೀಟರ್ ಎತ್ತರದವರೆಗೆ ಮಾತ್ರ ನೀರು ನಿಲ್ಲುತ್ತೆ. ನ್ಯಾಯಾಧೀಕರಣ ತೀರ್ಪು ನಮ್ಮ ಪರವಾಗಿದ್ರು ಆಲಮಟ್ಟಿ ಅಣೆಕಟ್ಟಿನ ಎತ್ತರ 524.16 ಹೆಚ್ಚಿಸಿದ್ದಲ್ಲಿ ಅದರ ಹಿನ್ನೀರು ಹಿಪ್ಪರಗಿ ಬ್ಯಾರೇಜ್ ವರೆಗೆ ಬಂದು ನಿಲ್ಲಲಿದೆ. ಆದರೆ ಅದು ಕಾರ್ಯಗತವಾಗದಂತೆ ತಡೆಯುವ ಹುನ್ನಾರಗಳು ನಡೆಯುತ್ತಿದ್ರೂ ಕೂಡ ನಮ್ಮ ರಾಜಕಾರಣಿಗಳು ಎರಡು ರಾಷ್ಟ್ರೀಯ ಪಕ್ಷಗಳು ಬಣ ರಾಜಕೀಯ ಮೇಲಾಟಗಳಲ್ಲಿ ತೊಡಗಿಕೊಂಡಿರುವುದು ಉತ್ತರ ಕರ್ನಾಟಕದ ದುರಂತ ಅನ್ನದೇ ವಿಧಿಯಿಲ್ಲ. ಕೊನೆ ಪಕ್ಷ ಈ ಅಧಿವೇಶನದಲ್ಲಿ ಯಾರಾದರೂ ಧ್ವನಿ ಎತ್ತುತ್ತಾರಾ? ಉತ್ತರ ಕರ್ನಾಟಕದ ಪ್ರತ್ಯೇಕ ರಾಜ್ಯಕ್ಕಾಗಿ ಬೇಡಿಕೆ ಮಂಡಿಸಲು ಮುಂದಾಗಿರುವ ಕಾಗವಾಡ ಶಾಸಕ ರಾಜು ಕಾಗೆ ಹಾಗೂ ಅಥಣಿ ಶಾಸಕ ಲಕ್ಷ್ಮಣ್ ಸವದಿ ಹಿಪ್ಪರಗಿ ಬ್ಯಾರೇಜ್ ಹಿನ್ನೀರಿನಿಂದ ಬಾಧಿತವಾಗುವ ಹಳ್ಳಿಗಳ ಪುನರ್ ನಿರ್ಮಾಣ ಮತ್ತು ಪುನರ್ವಸತಿಗಾಗಿ ಅನುದಾನ ಸರ್ಕಾರ ಒದಗಿಸಬೇಕಿದೆ. ಕುಮಾರಸ್ವಾಮಿ ಮುಖ್ಯಮಂತ್ರಿಯಾಗಿದ್ದ ಸಮಯದಲ್ಲಿ ಗ್ರಾಮ ವಾಸ್ತವ್ಯಕ್ಕೆ ಬಂದ ಸಮಯದಲ್ಲಿ ಸುಮಾರು 550 ಕೋಟಿ ರೂಪಾಯಿಗಳ ಅನುದಾನದಲ್ಲಿ ನಡೆದ ಕಾರ್ಯಗಳನ್ನು ಬಿಟ್ಟರೆ ಇದುವರೆಗೂ ಬಿಡಿಗಾಸೂ ಬಂದಿಲ್ಲ. ಕಳೆದ 2 ದಶಕಗಳಿಂದ ಸರ್ಕಾರ ಭರವಸೆಗಳನ್ನು ಕೊಡುತ್ತಾ ಬಂದಿವೆಯೇ ಹೊರತು ಜನರ ಗೋಳನ್ನು ಮಾತ್ರ ಬಗೆಹರಿಸ್ತಾ ಇಲ್ಲ. ಸಂತ್ರಸ್ತರ ಬದುಕಾಗಿ ಉಳಿದಿಲ್ಲ.